ಸೂಪರ್ ಪವರ್ ಮೆಮರಿ ಚಾಂಪಿಯನ್ಶಿಪ್ ಇದೊಂದು ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಹೈಸ್ಕೂಲ್ ಸ್ಟೂಡೆಂಟ್ಸು, ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳು ಇವರು ನಮ್ಮ ಹತ್ರ ಕಲ್ತಿರೋ ಟೆಕ್ನಿಕ್ಸ್ ಅನ್ನ ಅಳವಡಿಸ್ಕೊಂಡು ಟೌನ್ ಹಾಲ್ ನಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮ 7ನೇ ತಾರೀಕು ಡಿಸೆಂಬರ್ ಟೌನ್ ಹಾಲ್ ನಲ್ಲಿ ನಡೀತಾ ಇರೋ ಭಾನುವಾರ ದಿವಸ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಅವರು ಸಾವಿರಾರು ಜನ ಮುಂದೆ ಅವರ ಜ್ಞಾಪಕ ಶಕ್ತಿ ಪ್ರದರ್ಶನ ತೋರ್ಸಕ್ ಹೋಗ್ತಾ ಇದ್ದಾರೆ. ಆ ಸ್ಪರ್ಧೆಯಲ್ಲಿ ಗೆಲ್ಲೋರ್ಗೆ ಈ ತರ ಚಾಂಪಿಯನ್ಶಿಪ್ ಟ್ರೋಫೀಸ್ ಸಿಗುತ್ತೆ. ಆದ್ರೆ ನಮ್ಮ ಮುಖ್ಯವಾದ ಉದ್ದೇಶ ಏನಂದ್ರೆ ಅವರು ಈ ಟೆಕ್ನಿಕ್ ಬಳಸ್ಕೊಂಡು ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಪಡಿಬಹುದು. ನೋಡಿ, ಇವತ್ತು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಬಹಳ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಏನಾಗುತ್ತೆ, ಓದ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಅಂತ ಪ್ರೆಷರ್ ಹಾಕ್ತಾರೆ ಪೇರೆಂಟ್ಸ್ ಆಗ್ಲಿ ಅಥವಾ ಅವರು ಟೀಚರ್ಸ್ ಆಗ್ಲಿ. ಇನ್ನೊಂದ್ ಕಡೆ ಸ್ಟೂಡೆಂಟ್ಸ್ ಅಲ್ಲಿ ಜ್ಞಾಪಕ ಶಕ್ತಿ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅವ್ರಿಗೆ ಹೇಳ್ಕೊಡಲ್ಲ. ನೋಡಿ, AI ಟೂಲ್ಸ್ ಅಲ್ಲಿ ಇವತ್ತು ತಿಳುವಳಿಕೆ ಬರುತ್ತೆ, ಇನ್ಫಾರ್ಮೇಶನ್ ಬರುತ್ತೆ. ಆದ್ರೆ ಅದನ್ನ ಅಳವಡಿಸ್ಕೊಂಡು ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ಅವ್ರಿಗೆ ಟೆಕ್ನಿಕ್ಸ್ ಬೇಕು. ಟೆಕ್ನಿಕ್ಸ್ ಬರೋದು ಮನುಷ್ಯನಲ್ಲಿರೋ ಒಂದು ಸಾಮರ್ಥ್ಯದಲ್ಲಿ, ಒಂದು ಶಕ್ತಿಯಲ್ಲಿ, ಅವ್ರ ಮನಸ್ಸಲ್ಲಿರೋ ಒಂದು ಅಪಾರವಾದ ಶಕ್ತಿಯಲ್ಲಿ ಇರುತ್ತೆ. ಇವತ್ತು AI ಟೂಲ್ಸ್ ಅವರು ಬಳಸ್ಕೊಂಡು ಪರೀಕ್ಷೆ ತಯಾರಿ ಮಾಡ್ಕೊಬಹುದು ವಿನಃ ಪರೀಕ್ಷೆಯಲ್ಲಿ ಕೂತ್ಕೊಂಡು ಮತ್ತೆ ಅವರು ರೀಕಾಲ್ ಮಾಡಿ ಬರಿಬೇಕಾದ್ರೆ ಅವರಲ್ಲಿ ಹೆಚ್ಚಾಗಿ ಟೆಕ್ನಿಕ್ಸ್ ಇರಬೇಕು. ಹೆಚ್ಚಾಗಿ ಅಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ಟೆಕ್ನಿಕ್ಸ್ ಇರಬೇಕು. ಅದನ್ನ ಇಂಪ್ರೂವ್ ಮಾಡಬೇಕು ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ಸೂಪರ್ ಪವರ್ ಮೆಮರಿ ಕಾಂಪಿಟೇಷನ್ ಅನ್ನ ನಾವು ಆರ್ಗನೈಸ್ ಮಾಡಿ, ಈಗ ನನ್ನ ಜೊತೆ ಸ್ಟೂಡೆಂಟ್ಸ್ ನಿಂತಿದ್ದಾರೆ ಹಿಂದೆ, ಅವರು ಫೈನಲಿಸ್ಟ್ ಆಗಿ ಅವತ್ತಿನ ದಿನ ಆಡಿಯನ್ಸ್ ಮುಂದೆ ಕೂತ್ಕೊಂಡು ಅವರು ಜ್ಞಾಪಕ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಆಡಿಯನ್ಸ್ ಅವರು ಚೆಕ್ ಮಾಡ್ಬೋದು, ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಜೂರಿ ಮೆಂಬರ್ಸ್ ಡಿಸೈಡ್ ಮಾಡ್ತಾರೆ. ಅವತ್ತು ಅವರು ಸೂಪರ್ ಪವರ್ ಮೆಮರಿ ಚಾಂಪಿಯನ್ ಸೀನಿಯರು 50 ವರ್ಡ್ಸ್ ಅನ್ನ ಜ್ಞಾಪಕ ಮಾಡ್ಕೊಂಡು ಹೇಳೋರು, 25 ವರ್ಡ್ಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋರು ಅವರು ಜೂನಿಯರ್ ಚಾಂಪಿಯನ್ ಆಗ್ತಾರೆ. ಈ ಸ್ಪರ್ಧೆಯನ್ನ ಡಿಸೆಂಬರ್ 7ನೇ ತಾರೀಕು ಭಾನುವಾರ ಬೆಳಗ್ಗೆ ನಾವು ಟೌನ್ ಹಾಲ್ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ. ನಿಮ್ಮ ಚಾನೆಲ್ ವ್ಯೂವರ್ಸ್ಗೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಫೀಸ್ ನಾವು ಇಟ್ಟಿಲ್ಲ, ಇದು ಫ್ರೀ ಆಗಿ ನಡೀತಾ ಇರೋ ಕಾರ್ಯಕ್ರಮ. ಆದ್ರೆ QR ಕೋಡ್ ಇದೆ, QR ಕೋಡ್ ಬಳಸ್ಕೊಂಡು ಅವರು ಫಾರ್ಮ್ ಫಿಲ್ಅಪ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ್ರೆ ಈ ಕಾರ್ಯಕ್ರಮ ಫ್ರೀ ಆಗಿರುತ್ತೆ. ಸೊ ಎಲ್ಲರಿಗೂ ನಾವು ಈ ಕಾರ್ಯಕ್ರಮ ಫ್ರೀ ಇಟ್ಟಿದ್ದೀವಿ. ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಹೈಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು. ಆದ್ರೆ ಮುಖ್ಯವಾಗಿ ಅವರ ಪೋಷಕರ ಜೊತೆ ಅವ್ರ ಜೊತೆ ಬರಬೇಕು. ತಂದೆ ತಾಯಿ ಇಬ್ರು ಬಂದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ನಿಮ್ಮ ಮಗು ವೀಕ್ ಆಗಿರ್ಲಿ, ಎಷ್ಟೇ ಅವ್ರಿಗೆ ಮಾರ್ಕ್ಸ್ ಕಮ್ಮಿ ಬರ್ತಾ ಇರ್ಲಿ, ಎಷ್ಟೇ ಅವ್ನ ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿರ್ಲಿ, ಎಷ್ಟೇ ಅವ್ನ ಮೆಮರಿ ವೀಕ್ ಆಗಿರ್ಲಿ, ಪರವಾಗಿಲ್ಲ, ಕರ್ಕೊಂಬನ್ನಿ. ಅವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಕಲ್ತ್ಕೊಂಡು ಹೋಗಿ ಅವರು ಮುಂದೆ ಬರ್ತಾ ಇರೋ ಫೈನಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬಹುದು.